ಹೇಳಿ ಪ್ರಿಯಾ, ಮುಖ್ಯವಾದ ವಿಷಯ ಅಂತ ಹೇಳಿದ್ರಿ. ಸರಿ, ನಿಮ್ಗೆ ಎಷ್ಟು ಇಂಕ್ರಿಮೆಂಟ್ ಬೇಕು? ಸರ್, ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿಲ್ಲ ಸರ್. ಭವಾನಿಗೆ ನೀವು ಕೊಡೋ ಪ್ರಾಪರ್ಟಿ ಬಗ್ಗೆ ಮಾತಾಡ್ಲಿಕ್ಕೆ ಬಂದೆ ಸರ್. ಭವಾನಿ ಕೊಡ್ಬೇಕಾಗಿರೋ ಪ್ರಾಪರ್ಟಿ ಎಲ್ಲ ರೆಡಿ ಇದೆ ತಾನೆ? ಅದೆಲ್ಲ ರೆಡಿಯಾಗೇ ಇದೆ ಸರ್. ಆದ್ರೆ ಇದೆಲ್ಲ ಕೊಡ್ಬೇಕಾ ಬೇಡ್ವಾ ಅಂತ ನೀವೇ ಯೋಚನೆ ಮಾಡ್ಬೇಕು. ಏನ್ ಹೀಗೆ ಹೇಳ್ತಿದ್ದೀರಾ? ಇದೆಲ್ಲ ಅವ್ರಿಗೆ ಸೇರ್ಬೇಕಾಗಿರೋ ಸೊತ್ತು ತಾನೆ. ನನ್ನ ತಮ್ಮನ ಹೆಂಡತಿಯಾಗಿ ಇದೆಲ್ಲ ಅವ್ರಿಗೆ ತಾನೇ ಸೇರ್ಬೇಕು. ಅದಲ್ಲ ಸರ್, ಇಲ್ಲಿ ನಾನು ಹೇಳೋದನ್ನ ನೀವು ಹೇಗೆ ಅಂದ್ಕೋತಿರೋ ಗೊತ್ತಿಲ್ಲ. ಏನು ಅಂತ ವಿವರವಾಗಿ ಹೇಳಿದ್ರೆ ತಾನೇ ಗೊತ್ತಾಗುತ್ತೆ. ಏನು ಹೇಳಬೇಕು ಅಂತಿದ್ದು ಕ್ಲಿಯರ್ ಆಗಿ ಹೇಳಿಮ್ಮ. ಇಲ್ಲ ಸರ್, ಅದು ಏನಂದ್ರೆ, ಇಲ್ಲಿ ನೋಡಿ ಪ್ರಿಯಾ, ಹೇಳಬೇಕು ಅಂತಿರೋದನ್ನ ವಿವರವಾಗಿ ಸ್ಪಷ್ಟವಾಗಿ ಹೇಳಿ. ಸರ್, ನನಗೆ ಈ ಭವಾನಿ ರಾಮ್ ಮೇಲೆ ಸರ್ ಸಂಶಯ ಇದೆ. ವಾಟ್? ಅವ್ರ ಮೇಲೆ ನಿಮ್ಗೆ ಯಾಕೆ ಸಂದೇಹ? ಸರ್, ಚಂದ್ರಶೇಖರ್ ಸರ್ ನಾವ್ ಅಂದ್ಕೊಂಡಾಗೆ ನಾರ್ಮಲ್ ಡೆತ್ ಆಗಿರಲ್ಲ, ಅವ್ರನ್ನ ಕೊಲೆ ಮಾಡಿರ್ತಾರಂತ ನನಗನ್ಸತ್ತೆ ಸರ್. ಕೊಲೆನಾ? ಏನಮ್ಮ ಹೇಳ್ತಿದ್ದೀರಾ? ಅವನನ್ನ ಯಾರಮ್ಮ ಕೊಲೆ ಮಾಡ್ತಾರೆ? ಸರ್, ನಡೆಯೋದನ್ನೆಲ್ಲ ನೋಡಿದ್ರೆ ಭವಾನಿನೂ ಆ ರಾಮು ಸೇರ್ಕೊಂಡು ಚಂದ್ರಶೇಖರ್ ಸರಿನ ಕೊಲೆ ಮಾಡಿ ಈ ಕಂಪನಿ ಪ್ರಾಪರ್ಟಿ ಇದೆಲ್ಲ ದೋಚ್ಕೊಳ್ಳಕ್ಕೆ ಪ್ಲಾನ್ ಮಾಡಿದಾರಂತ ಅನ್ಸತ್ತೆ ಸರ್. ಪ್ರಿಯಾ, ಆರ್ ಯು ಸೀರಿಯಸ್? ನನ್ನ ತಮ್ಮ ನ್ಯಾಚುರಲ್ ಆಗಿ ಸತ್ತಿದ್ದೇನೆ ಅಂತ ಎಲ್ಲ ಡಾಕ್ಟರ್ಸು ಹೇಳ್ತಿದ್ರಲ್ಲ, ನಾನು ಯಾವ್ದನ್ನ ನಂಬೋದು? ಸರ್, ಆ ಒಂದು ವಿಷಯನೇ ಸರ್ ನನಗೂ ಅರ್ಥ ಆಗ್ತಾ ಇಲ್ಲ. ಏನ್ ಪ್ರಿಯಾ ಹೇಳ್ತಾ ಇದ್ದೀರಾ? ನಿಮ್ಗೂ ಅವ್ರಿಗೂ ಏನಾದ್ರೂ ಸಮಸ್ಯೆನಾ? ಹಾಗೆಲ್ಲ ಏನೇ ಇಲ್ಲ ಸರ್. ಆಕ್ಚುಲಿ ಅವರಿಬ್ರು ಲವರ್ಸು. ಲವ್ವರ್ಸಾ? ಏನಮ್ಮ ಹೇಳ್ತಾ ಇದ್ದೀರಾ? ಹೌದು ಸರ್. ಆ ರಾಮ್ ಜೊತೆ ಭವಾನಿ ಹೊರಗೋಗೋದನ್ನ ನಾನು ನೋಡಿದೀನಿ. ನಾನೇನೋ ಅವರಿಬ್ರು ಫ್ರೆಂಡ್ಸ್ ಅಂತ ಸುಮ್ನೆ ಇದ್ದೆ. ಆಮೇಲೇನೆ ಚಂದ್ರಶೇಖರ್ ಸರು ಭವಾನಿನೂ ಮದುವೆ ಮಾಡ್ಕೊಳ್ಳೋ ವಿಷಯ ಎಲ್ರಿಗೂ ಗೊತ್ತಾಯ್ತು ಸರ್. ಸ್ವಲ್ಪ ದಿನದಲ್ಲೇ ಮದುವೆನೂ ಆಗೋಯ್ತು ಸರ್. ಆದ್ರೆ ಮದುವೆ ಆದ ದಿನನೇ ಸರ್ ತೀರ್ಕೊಂಡ್ಬಿಟ್ರು. ಅಲ್ಲಿಂದನೇ ಸರ್ ನನಗೆ ಸಂಶಯ ಬಂದಿದ್ದು. ಸರಿ, ಸಂದೇಹ ಬಂತು, ಓಕೆ. ಇವರೇ ಮಾಡಿದಾರೆ ಅಂತ ಹೇಗೆ ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀರಾ? ಇಲ್ಲ ಸರ್, ಕನ್ಫರ್ಮ್ ಆಗಿ ಅವರೇ ಮಾಡಿರ್ತಾರಂತ ಹೇಳ್ತಾ ಇಲ್ಲ. ಆದ್ರೆ ಏನು ಆದ್ರೆ ಹೇಳಿಮ್ಮ. ಅವತ್ತೊಂದಿನ ನಾನು ಸಾರ್ ತೀರ್ ಹೋದ ಮೇಲೆ ಮೀಟಿಂಗ್ ಬಗ್ಗೆ ಭವಾನಿನ್ ನೋಡಕ್ ಹೋದೆ. ಅವಾಗಿವರಿಬ್ರು ತಬ್ಬಿಕೊಂಡು ಆಟ ಆಡ್ತಾ ಇದ್ರು. ಆಮೇಲೆ ಅವರಿಬ್ರು ಫಾಲೋ ಮಾಡಿನೇ ಸರ್ ಲವರ್ಸ್ ಅಂತ ಕನ್ಫರ್ಮ್ ಮಾಡ್ದೆ. ತಬ್ಕೊಂಡು ಆಟ ಆಡ್ತಿದ್ರ? ನೀವ್ ಹೇಳೋದನ್ನ ಅಬ್ಸರ್ವ್ ಮಾಡ್ತಾ ಇದ್ರೆ ಸರ್, ನಾನ್ ಹೇಳೋದನ್ನ ನಿಜ ಅಂದ್ಕೊಂಡ್ರು ಸರಿ, ಸುಳ್ಳು ಅಂದ್ಕೊಂಡ್ರು ಸರಿ, ನನಗ್ ಯಾವ ತೊಂದ್ರೆನೂ ಇಲ್ಲ. ಎಷ್ಟ್ ಹೇಳದ್ಮೇಲೂ ನಿಮ್ ತಮ್ಮನ್ ಪ್ರಾಪರ್ಟಿ ಎಲ್ಲ ಭವಾನಿಗೆ ಸೇರ್ಬೇಕಂದ್ರೆ ಮತ್ತೆಲ್ಲ ನಿಮ್ ಇಷ್ಟ ಸರ್. ಆದ್ರೆ ಚಂದ್ರಶೇಖರ್ ಸರ್ ತುಂಬಾ ಒಳ್ಳೆಯವರು ಸರ್. ಸರಿ, ಓಕೆ ಪ್ರಿಯಾ, ಇನ್ನು ಮುಂದೆ ನಾನು ನೋಡ್ಕೋತೀನಿ, ನೀವು ಹೊರಡಿ. ಥ್ಯಾಂಕ್ಸ್. ಓಕೆ, ಹಾಗಾದ್ರೆ ಭವಾನಿ ಅನ್ನೋ ಹೆಸರಲ್ಲಿ ಯಾವುದೇ ಪೇಷಂಟ್ ಬಂದಿಲ್ಲ, ರೈಟ್? ಓಕೆ. ಒಂದ್ ವೇಳೆ ಪ್ರಿಯಾ ಹೇಳ್ತಿರೋದೇ ಸರಿ ಇರಬಹುದಾ?
ಯಾವುದೇ ಎವಿಡೆನ್ಸು ಸಿಗ್ಲಿಲ್ವಲ್ಲ. ಡಾಕ್ಟರ್ ಅದು ವಾಯ್ಸ್ ಮೆಸೇಜ್ ಕಳಿಸಿದ್ದಾರೆ. ರಾಜಶೇಖರ್ ಸರ್, ನೀವು ಕೊಟ್ಟ ಮೆಡಿಸನ್ನ ಚೆಕ್ ಮಾಡಿ ನೋಡಿದೆ. ಇದು ನಾರ್ಮಲ್ ಆದ ಹೆರ್ಬಲ್ ಮೆಡಿಸನ್. ಈ ಮೆಡಿಸನ್ನ ನಾರ್ಮಲ್ ಆಗಿ ಎಲ್ಲರೂ ಹಾಕೋತಾರೆ, ಆದ್ರೆ ಈ ಮೆಡಿಸನ್ನ ಲಿಮಿಟ್ ಆಗಿ ತಗೋಬೇಕು. ಈ ಮೆಡಿಸನ್ನ ಮಾತ್ರ ಜಾಸ್ತಿಯಾಗಿ ತಗೊಂಡ್ಬಿಟ್ರೆ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ನ ಬ್ಲಾಕ್ ಮಾಡಿ ಎಲ್ಲ ಆರ್ಗನ್ನು ಫೇಲ್ ಆಗೋ ಚಾನ್ಸಸ್ ಇದೆ. ಈ ಮೆಡಿಸನ್ ಜಾಸ್ತಿ ತಗೊಂಡು ಒಂದು ಮನುಷ್ಯ ಸತ್ತೋಗ್ಬಿಟ್ರೆ ಅವ ಹೇಗೆ ಸತ್ತ ಅಂತ ಕೂಡ ಕಂಡುಹಿಡಿಯಕ್ಕಾಗಲ್ಲ. ಆಯ್ತು ಸರ್, ನೀವು ಕೇಳಿದ್ರಿ ಅಂತ ಚೆಕ್ ಮಾಡಿ ಹೇಳಿದೆ. ನಾನು ಆಮೇಲೆ ಕಾಲ್ ಮಾಡ್ತೀನಿ. ಅಯ್ಯೋ ಅಯ್ಯೋ ಪಾಪಿಗಳ, ಆಸ್ತಿಗೋಸ್ಕರ ಹಣಕ್ಕೋಸ್ಕರ ನನ್ನ ತಮ್ಮನ್ನೇ ಅನ್ಯಾಯವಾಗಿ ಕೊಂದ್ಬಿಟ್ಟಿದ್ದೀರಲ್ಲ. ನಾನ್ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಏನೇ ಒಂದ್ ವಾರದಲ್ಲೆಲ್ಲ ಬರ್ದ್ಕೊಟ್ಟು ಹೋಗ್ತೀನಿ ಅಂತ ಹೇಳಿದ್ನ, ಈಗ 1 ತಿಂಗಳಂತ ಹೇಳ್ತಾ ಇದ್ದೇನೆ. ಏಯ್, ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಕಣೋ. ಒಂದ್ ವೇಳೆ ಅವ್ರಿಗೆ ನಮ್ಮ ಸಂಶಯ ಬಂದಿರುತ್ತೇನೋ. ಅವನಿಗೆ ಸಂಶಯ ಬಂತು, ಅವನಿಗೂ ನಾವು ಮೂಲಿಗೆ ಪುಡಿನ ಕೊಟ್ಬಿಡೋಣ. ಅಯ್ಯೋ, ಹೆದರಿಕೆ ಆಗ್ತಾ ಇದೆ ಕಣೋ. ನಾನಿದ್ದೀನಲ್ವಾ. ಭವಾನಿ, ಇದೀನಿ ಸರ್. ಓಕೆ ಸರ್, ಓಕೆ ಸರ್, ನಾನು ನೋಡ್ಕೊಂತೀನಿ ಸರ್. ಅದು ಬಂದು ಓ, ನೀವಿಬ್ರು ಇಲ್ಲೇ ಇದ್ದೀರಾ? ಸರಿ ಸರಿ, ನಾನೀಗ ತಾನೇ ಅಡ್ವೊಕೇಟ್ ಹತ್ರ ಮಾತಾಡಿದ್ದೀನಿ. ನಿಮ್ ಫಾರ್ಮಾಲಿಟೀಸ್ ಎಲ್ಲ ಮುಗ್ದಿದೆಯಂತೆ. ಓ, ನನಗೂ ಸಿಂಗಾಪುರಲ್ಲಿ ಒಂದು ಮೀಟಿಂಗ್ ಇದೆ, ನಾನು ಅಲ್ಲೋಗಿ ಅಟೆಂಡ್ ಆಗ್ಬೇಕು. ಬೇಗ ಮುಗಿಸ್ಕೊಟ್ಬಿಟ್ಟು ನಾನು ಹೊರಡ್ತೀನಿ, ಸರಿನಾ? ಸರಿ ಸರಿ ಸರಿ, ಒಂದ್ ಸಣ್ಣ ಕೆಲಸ ಇದೆ, ಹೋಗಿ ಬರ್ತೀನಿ. ಸೂಪರ್ ಕಣೋ, ಅಷ್ಟೇ ಕಣೆ, ನಮ್ಮ ಪ್ಲಾನ್ ಸಕ್ಸಸ್. ಸರ್, ನೀವು? ನಾನು ರಾಜ, ಇನ್ಸ್ಪೆಕ್ಟರ್. ರಾಜಶೇಖರ್ ಸರ್ ಸಿಂಗಾಪುರಿಂದ ಬಂದಿದ್ದೀನಿ ಅಂತ ಹೇಳಿದ್ರು, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಓ, ಹೌದು ಸರ್, ನೀವು ಒಳಗೆ ಬನ್ನಿ. ಸರ್, ಪ್ಲೀಸ್ ಸಿಟ್ ಡೌನ್. ಥ್ಯಾಂಕ್ ಯು. ನೀವು ಚಂದ್ರಶೇಖರ್ ಅವರ ವೈಫ್ ಭವಾನಿ ಅಲ್ವಾ? ಹೌದು ಸರ್. ಓ, ಐ ಆಮ್ ಸಾರಿ ಮಾ, ಇಟ್ಸ್ ಅ ಬಿಗ್ ಲಾಸ್. ಎಷ್ಟು ಕಷ್ಟ ಆಗುತ್ತೆ ಅಂತ ನನಗೆ ಅರ್ಥ ಆಗುತ್ತೆ, ಆದ್ರೆ ಏನ್ ಮಾಡೋದು, ಇದ್ದಕ್ಕಿದ್ದಾಗೆ ಆಗೋಯ್ತು. ಡೋಂಟ್ ವರಿ ಬಾ, ಎಲ್ಲ ಒಳ್ಳೇದೇ ಆಗತ್ತೆ. ಹೌದು, ಇವ್ರು ಯಾರು? ಇವರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸರ್. ನಮಸ್ಕಾರ ಸರ್. ಕೆಲ್ಸಕ್ಕೆ ಒಬ್ರು ಹೆಂಗಸರನ್ನ ಇಟ್ಕೊಳ್ಳೋದಲ್ವಾ? ಇಲ್ಲ ಸರ್, ಇವ್ರು ನಮ್ಮ ಸ್ವಂತದವರೇ. ಹೌದು ಸರ್. ಓಹೋ, ಓಕೆ ಓಕೆ. ಚಂದ್ರಶೇಖರ್ ಅವ್ರು ಬಿಟ್ಟೋಗಿರೋ ಎಲ್ಲಾನು ನೀವೇ ನೋಡ್ಕೋಬೇಕಮ್ಮ. ಆಲ್ ದಿ ಬೆಸ್ಟ್. ಸರಿ, ರಾಜಶೇಖರ್ ಸರ್ ಎಲ್ಲಿದ್ದಾರೆ? ಇವಾಗ ಮೀಟಿಂಗ್ ಇದೆ ಅಂತ ಹೇಳಿದ್ರು ಸರ್. ಸರ್, ಅವರು ಸ್ವಲ್ಪ ಹೊತ್ತಲ್ಲಿ ಕೆಳಗೆ ಬರ್ತಾರೆ ಸರ್. ಹೋ, ಓಕೆ ಓಕೆ. ಯಾಕೆ ನೀವು ಮತ್ತೆ ಅವರು ಮುಖ ಎಲ್ಲ ಬೆವತ್ಕೊಂಡು ಒಂಥರ ಇದ್ದೀರಲ್ಲ, ಯಾಕೆ, ಏನಾಯ್ತು? ಅದೆಲ್ಲ ಏನೂ ಇಲ್ಲ ಸರ್. ಸರ್, ಅದೆಲ್ಲ ಏನೂ ಇಲ್ಲ ಸರ್. ನೀವು ನನ್ನ ತಮ್ಮನ್ ಕೊಲೆ ಆಗಿರೋದ್ರ ಬಗ್ಗೆ ವಿಚಾರಣೆ ಮಾಡಕ್ ಬಂದಿದ್ದೀರಾ ಅನ್ಕೊಂಡ್ಬಿಟ್ಟಿದ್ದಾರೆ. ಸರಿ, ಬಂದೇ ಇರಿ. ಏನ್ ರಾಮ್, ಹಾಗೆ ತಾನೆ? ಹಾಗನ್ಕೊಂಡೆ ಭಯ ಪಟ್ರಿ ತಾನೆ? ಅಯ್ಯಯ್ಯೋ, ಆ ಥರ ಏನೂ ಇಲ್ಲ ಸರ್. ಏನ್ ಭವಾನಿ, ನೀವು ಭಯ ಪಟ್ಬಿಟ್ರಾ? ಇಲ್ಲ ಸರ್, ನಾನ್ ಯಾಕೆ ಸರ್ ಭಯ ಪಡ್ಬೇಕು? ಹಾಗೆಲ್ಲ ಏನೂ ಇಲ್ಲ ಅಂತ ತಪ್ಪಿಸ್ಕೊಳೋದಕ್ಕಾಗಲ್ಲ, ಭಯ ಪಡ್ಲೇಬೇಕು. ನಾನು ಹೇಳಿದ್ ಕರೆಕ್ಟ್ ತಾನೆ ಸರ್? ಎಷ್ಟು ಧೈರ್ಯ ಇದ್ರೆ ನೀವಿಂಥ ಕೆಲಸ ಮಾಡಿದ್ದೀರಾ? ಒಬ್ರನ್ನ ಕೊಂದು ಸ್ವಾಭಾವಿಕವಾಗಿ ಸತ್ತಿದ್ದಾರೆ ಅನ್ನೋ ತರ ಫ್ರಾಡ್ ಮಾಡಿ ಅವ್ರ ಸ್ವತ್ತನ್ನೆಲ್ಲ ತಗೊಂಡು ಇಷ್ಟು ಸಂತೋಷವಾಗಿದ್ದೀರಾ. ಈ ಕೊಲೆಗೆಲ್ಲ ಎಷ್ಟು ಸೆಕ್ಷನ್ ಇದೆ ಗೊತ್ತಾ? ಎಲ್ಲ ಸೆಕ್ಷನ್ ಹಾಕಿ ನಿಮ್ಮ ಮೇಲೆ FIR ಮಾಡ್ತೀನಿ.
ಒಳಗೆ ಹಾಕಿದ್ರೆ ಏನಾಗುತ್ತೆ ಅಂತ ಗೊತ್ತಾ? ಏನು ನೀವಿಬ್ರು ಸುಮ್ಮನೆ ಇದ್ದೀರಾ? ಓ, ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ವಾ? ಅಥವಾ ಹೇಗ್ ತಪ್ಪಿಸ್ಕೊಳ್ಳೋದು ಅಂತ ನೋಡ್ತಾ ಇದ್ದೀರಾ? ಏನು ಭವಾನಿ, ರಾಮ್, ಮುಖನೇ ಬದಲಾಗ್ಬಿಟ್ಟಿದೆಯಲ್ಲ. ಪೊಲೀಸು, ಔಷಧಿ ಬಾಟ್ಲು ಇದನ್ನೆಲ್ಲ ನೋಡಿದ್ಮೇಲೆ ಬಾಯೇ ಮುಚ್ಚೋಯ್ತಾ ಹೇಗೆ? ನೀವಿಬ್ರು ಎಂತ ಅಯೋಗ್ಯತನ ಮಾಡಿದ್ದೀರಾ, ಹೇಗೆಲ್ಲ ಪ್ಲಾನ್ ಮಾಡಿದ್ದೀರಾ, ಯಾವ್ದನ್ನ ಹಾಕಿ ನನ್ನ ತಮ್ಮನ್ನ ಕೊಂದಿದ್ದೀರಾ, ಎಲ್ಲ ಸಾಕ್ಷಿನೂ ನನ್ನ ಹತ್ರ ಇದೆ. ಅದನ್ನು ಕೊಟ್ಟೆ ನಾನು ಕಂಪ್ಲೇಂಟ್ ಮಾಡಿದ್ದು. ಎಸ್, ದಿಸ್ ಕೇಸ್ ಇಸ್ ವೆರಿ ಸೆನ್ಸಿಟಿವ್. ಸರಿಯಾಗಿ ಪ್ಲಾನ್ ಮಾಡಿ ಒಬ್ಬ ಪ್ರಖ್ಯಾತ ಬಿಸ್ನೆಸ್ ಮನ್ನ ಪ್ರಜ್ಞೆ ತಪ್ಪಿಸಿ ಮದುವೆ ಆಗ್ತೀನಿ ಅಂತ ಆಸೆ ತೋರಿಸಿ ಅವ್ರಿಗೆ ವಿಷ ಕೊಟ್ಟು ಕೊಲೆ ಮಾಡಿದ್ದೀರಾ. ಅವರನ್ನ ಕೊಲೆ ಮಾಡಿ ಸ್ವತ್ತನ್ನೆಲ್ಲ ಅನುಭವಿಸಿ ಆಸ್ತಿನೆಲ್ಲ ನಿಮ್ಮ ವಶ ಮಾಡ್ಕೊಂಡಿದ್ದಕ್ಕೆ ಇದರಲ್ಲಿ ಮಾಸ್ಟರ್ ಮೈಂಡ್ ಆಗಿರೋ ರಾಮುಗೂ ಮತ್ತೆ ಅದನ್ನ ಮಾಡಿಸಿರುವಂತ ಭವಾನಿಗೂ ಮರಣದಂಡನೆ ಸಿಗುತ್ತೆ. ಒಳ್ಳೇದೇ ಆಯ್ತು. ಪ್ರಿಯಾ ಏನಾದ್ರೂ ನಿಮ್ ಬಗ್ಗೆ ಹೇಳಿಲ್ಲ ಅಂದಿದ್ರೆ ನಿಮ್ಮನ್ನ ದಡ್ಡಂತರ ನಾನು ನಂಬಿರ್ತಿದ್ದೆ. ನಮ್ಮನ್ನು ಬಿಟ್ಬಿಡಿ ಸರ್, ತಪ್ಪಾಯ್ತು ಸರ್, ಬಿಟ್ಬಿಡಿ ಸರ್. ಅವತ್ತು ಪ್ರಿಯಾ ಬಂದು ನಿಮ್ ಬಗ್ಗೆ ಹೇಳಿದ ಮೇಲೆನೆ ನಾನ್ ನಿಮ್ಮಿಬ್ಬರನ್ನು ಫಾಲೋ ಮಾಡಕ್ ಶುರು ಮಾಡಿದೆ. ನೀವು ಮನೆ ಒಳಗಡೆ ಆಟ ಆಡೋದು, ರೊಮ್ಯಾನ್ಸ್ ಮಾಡೋದು ಎಲ್ಲಾನು ನನಗ್ ಗೊತ್ತಿದೆ. ಅದಾಗಿರ್ಲಿ, ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ನೀವು ಹಾಸ್ಪಿಟಲ್ಗೆ ಹೋಗಿಲ್ಲ. ನೀವ್ ಎಲ್ಲಿ ಹೋಗಿದ್ರಿ ಅಂತ ನಾನ್ ಹೇಳ? ಏನ್ ಹಾಗೆ ನೋಡ್ತಿದ್ದೀರಾ? ನೀವಿಬ್ರು ನನ್ನ ಯಾಮಾರಿಸಿ ಅವಾಗವಾಗ ಹೊರಗಡೆ ಹೋಗ್ತಿದ್ರಲ್ಲ, ಆ ಗ್ಯಾಪ್ ಅಲ್ಲೇ ನಾನು ಔಷಧಿ ಬಾಟ್ಲನ್ನ ಕಂಡು ಹಿಡಿದಿದ್ದು. ಛೇ, ಸರ್ 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 ಪ್ಲೀಸ್ ಸರ್, ನಮ್ಮನ್ನು ಬಿಟ್ಬಿಡಿ ಸರ್. ಸ್ಟಾಪ್ ಪ್ಲೀಸ್ ಸರ್. ಲಿಸನ್, ಮಾಡಿ ತಪ್ಪನ್ನು ನೀವೇ ಒಪ್ಕೊಳ್ಳಿ. ಇಲ್ಲದೆ ಹೋದ್ರೆ ಚಂದ್ರಶೇಖರ್ಗೆ ನೀವಿಬ್ರು ಏನ್ ಮಾಡಿದ್ರೋ ನಿಮ್ಗೂ ಕೂಡ ಅದೇ ಆಗತ್ತೆ. ತಪ್ಪನ್ನ ಒಪ್ಕೊಂಡ್ರೆ ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗತ್ತೆ. ಸರ್ 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 ಬೇಡ ಸರ್, ಬೇಡ ಸರ್, ನಮ್ಮನ್ನು ಬಿಟ್ಬಿಡಿ ಸರ್. ನಿಮ್ಮ ಕೆಟ್ಟ ಕಣ್ಣಿಗೂ ನನ್ನ ಕಾಲ್ ಮೇಲೂ ಬೀಳಬಾರ್ದು. ನಮ್ಮನ್ನ ಬಿಟ್ಬಿಡಿ. ಇನ್ಸ್ಪೆಕ್ಟರ್, ಇವರಿಬ್ಬರನ್ನು ಮೊದಲು ಅರೆಸ್ಟ್ ಮಾಡಿ. ಎದ್ದೇಳಿ ಅಂತ ಹೇಳ್ದೆ ಅಲ್ವಾ? ಮರ್ಯಾದೆಯಾಗಿ ನೀವಿಬ್ರು ನನ್ ಜೊತೆ ಈಗ ಬಂದ್ಬಿಡಿ. ಇಲ್ದೆ ಹೋದ್ರೆ ನಿಮ್ಮಿಬ್ರನ್ನು ಇಲ್ಲ ಅಂತ ಅನ್ನಿಸ್ಬಿಡ್ತೀನಿ. ಸರ್ ಸರ್ ಬೇಡ ಸರ್, ಆ ಥರ ಎಲ್ಲ ಮಾಡ್ಬಿಡಿ ಸರ್. ಒಂದ್ ನಿಮಿಷ ಇಲ್ಲಿ ನೋಡಿ. ನನ್ನ ತಮ್ಮ ಲವ್ ಮಾಡಿ ಸಂತೋಷವಾಗಿ ಜೀವನ ಮಾಡ್ತಿದ್ದ. ಅವನ ಹಣೆ ಬರಹ ಅವನ ಹೆಂಡತಿ ಸತ್ತೋದ್ಲು. ಸತ್ತೋದ್ಮೇಲೂ ಅವಳ ನೆನಪಲ್ಲೇ ಬದುಕ್ತಾ ಇದ್ದ. ಅವನು ಏನ್ ಬೇಕಾದ್ರೂ ಮಾಡಬಹುದಾಗಿತ್ತು, ಆದ್ರೆ ಆ ತರದ್ ಏನು ಮಾಡದೆ ಡೀಸೆಂಟ್ ಆಗಿ ಬದುಕ್ತಾ ಇದ್ದ. ಅವನನ್ನ ಯಾಮಾರ್ಸೋದಕ್ಕೆ ನಿಮ್ಗೆಲ್ಲ ಹೇಗಮ್ಮ ಮನ್ಸು ಬಂತು? ನಾನ್ ನಿಮ್ಮನ್ನ ಕ್ಷಮಿಸ್ಬಿಡ್ತೀನಿ ಅಂತಾನೆ ಇಟ್ಕೊಳ್ಳಿ. ನನ್ನ ತಮ್ಮ ವಾಪಸ್ ಬರ್ತಾನ? ನೀವು ಕೊಂದಿದ್ದು ಅವನನ್ನಲ್ಲ, ಅವನ ನಂಬಿಕೆನಾ. ಅವನನ್ನ ಇಲ್ಲಿವರೆಗೂ ಯಾರು ಯಾಮಾರಿಸಿರ್ಲಿಲ್ಲ. ನೀವು ಅವನನ್ನ ಯಾಮಾರಿಸಿದ್ದಕ್ಕೆ ನೀವು ಶಿಕ್ಷೆ ಅನುಭವಿಸ್ಬೇಕು. ಸರ್, ಎಳ್ಕೊಂಡೋಗಿ ಸರ್ ಇವ್ರನ್ನ. ನಡೀರಿ ರೈ, ನಡೀರಿ. ಏಯ್ ನಡಿಯಮ್ಮ, ಏಯ್ ನಡಿಯಮ್ಮ.